ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಒಂದು ಜ್ಯೂಸ್ ಅಂತ ಹೇಳ್ಬೋದು, ಶರ್ಬತ್ ಅಂತ ಹೇಳ್ಬೋದು, ಸೊ ಐಸ್ ಕ್ರೀಮ್ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾದ, ನೆಂಟರು ಬಂದರೆ ಅಥವಾ ಈ ರಂಜಾನ್ ಸಮಯದಲ್ಲಿ ಕೋಲ್ಡ್ ಆದ ನಾನು ಒಂದು ಬಾದಾಮ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ಕೊಟ್ಟರೆ ಮತ್ತೊಂದು ಗ್ಲಾಸ್ ಕೇಳಿ ಕುಡಿತಾರೆ, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ. ನಾನು ಮಿಕ್ಸರ್ದೊಂದು ಜಾರ್ ತಗೊಂಡಿದ್ದೇನೆ, ಅದಕ್ಕೆ ನಾನು ಹಾಕ್ತಾಯಿದ್ದೇನೆ 1 ಕಪ್ಪಷ್ಟು ಕಸ್ಟರ್ಡ್ ಪೌಡರ್. ಇದು ನಾನು ಮಾಡಿ ಒಂದು ಡಬ್ಬಿಯಲ್ಲಿ ಇಡ್ತೇನೆ. ಮತ್ತು ನಾನು ಹಾಕ್ತಿದ್ದೇನೆ ಅದೇ 1 ಕಪ್ಪಲ್ಲಿ 1 ಕಪ್ಪು ಸಕ್ಕರೆ. ಮತ್ತು ನಾನು ಹಾಕ್ತಾಯಿದ್ದೇನೆ 2 ಏಲಕ್ಕಿ. ನಿಮಗೆ ಏಲಕ್ಕಿ ಸ್ಮೆಲ್ ಜಾಸ್ತಿ ಇಷ್ಟ ಇದ್ದರೆ 3 ಹಾಕ್ಕೊಳ್ಳಿ. ಸೊ ನಾನು ಹಾಕ್ತಿದ್ದೀನಿ 1 ಕಪ್ಪಷ್ಟು ನಾನು ಹಾಕ್ತಾಯಿದ್ದೇನೆ ಬಾದಾಮ್ ಹಾಕ್ತಾಯಿದ್ದೇನೆ. ಆಮೇಲೆ ನಾನು ಹಾಕ್ತಾಯಿದ್ದೇನೆ ಒಂದು ಅರ್ಧ ಕಪ್ಪಷ್ಟು ಕಾಜು ಬೀಜ ಹಾಕ್ತಾಯಿದ್ದೇನೆ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ನೋಡಿ ಅದು ನೀವು ಹಾಕ್ಕೊಳ್ಳಿ. ಅಂದರೆ ಮತ್ತು ನಾನು ಹಾಕ್ತಾಯಿದ್ದೇನೆ ಕಲ್ಲಿಂಗಡ್ ಬೀಜ ಹಾಕ್ತಾಯಿದ್ದೇನೆ. ಎಂತ ಹೇಳೋದು, ಕಲ್ಲಿಂಗಡ್, ಅದರದ್ದು ಬೀಜ ಹಾಕ್ತಾಯಿದ್ದೇನೆ. ಆಮೇಲೆ ನಾನು ಅದು ಒಂದು ಅರ್ಧ ಕಪ್ಪಷ್ಟು ಹಾಕ್ತೇನೆ. ಮತ್ತು ನಾನು ಹಾಕ್ತಾಯಿದ್ದೇನೆ ಕೇಸರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸಲ್ಲಿ ಚೆನ್ನಾಗಿ ಪುಡಿ ಮಾಡಿ ತಗೊಂಡು ಬರ್ತಿದ್ದೇನೆ. ನೋಡಿ, ಇದೆಲ್ಲ ಪುಡಿ ಆಯಿತು. ಇದು ನೀವು ಬೇಕಾದರೆ ಸ್ಟೋರ್ ಮಾಡಿ ಒಂದು ಡಬ್ಬಿಯಲ್ಲಿ ಇಡ್ಬೋದು. ಒಳ್ಳೆಯಿಂದ ಒಣಗಿದ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಒಂದು 6 ತಿಂಗಳಿಗೋಸ್ಕರ ಇಡ್ಬೋದು. ನಿಮ್ಮ ಮಕ್ಕಳಿಗೆ ನೀವು ಮಾಡಿ ಕೊಡ್ಬೋದು. ಅಂದರೆ ದಿವಸ ಈ ಥರ ಪುಡಿ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬಾ ಟೇಸ್ಟಿ ಆಗುತ್ತೆ. ಸೂಪರ್ ಟೇಸ್ಟಿಯಾದ ಒಂದು ನಾವು ಬಾದಾಮ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ನಾನು ಇದರ ಒಳಗಡೆ ಸ್ವಲ್ಪ ಪುನಃ ಬಾದಾಮ್ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನಾವು ಕುಡಿಯುವಾಗ ನಮ್ಮ ಬಾಯಲ್ಲಿ ಸಿಗಬೇಕು. ಅದಕ್ಕೆ ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ನಾನು ಬೀಜ ಬಾದಾಮ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪಿಸ್ತಾನೂ ಹಾಕ್ಬೋದು. ನಾನು ಪಿಸ್ತಾ ಹಾಕ್ತಾಯಿಲ್ಲ, ಯಾಕಂದರೆ ನಮಗೆ ಅಷ್ಟೇನು ಇಷ್ಟ ಅಲ್ಲ ಪಿಸ್ತಾ. ಸೊ ನಾನು ಅದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೇನೆ. ನಿಮಗೆ ಪಿಸ್ತಾ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ. ಈ ಥರ ನಾನು ಮಾಡಿ ಇಟ್ಟು ಒಂದು ಡಬ್ಬಿಯಲ್ಲಿ ಸ್ವಲ್ಪ ಕೇಸರ್ ಹಾಕ್ತಾಯಿದ್ದೇನೆ. ಮತ್ತು ಗುಲಾಬಿದ್ದು ಎಲೆ ಹಾಕ್ತಾಯಿದ್ದೀನಿ. ನನ್ನ ಹತ್ರ ರೆಡ್ ಗುಲಾಬಿದ್ದು ಎಲೆ ಇರಲಿಲ್ಲ, ಅದರ ಬದಲಿಗೆ ಬೇಕಾದರೆ ನೀವು ರೋಸ್ ವಾಟರ್ ಹಾಕ್ಬೋದು. ಸೊ ನಾನು ಇದನ್ನು ಪುಡಿ ಮಾಡಿದ್ದ ನೋಡಿ, ಇದು ರೆಡಿ ಆಯಿತು. ನಾನು ಇದನ್ನೊಂದು ಡಬ್ಬಿಯಲ್ಲಿ ಹಾಕಿ ಇಡ್ತೇನೆ. ನಾನು ಗುಲಾಬಿದ ಎಲೆ ಹಾಕಿ ಡಬ್ಬಿಯಲ್ಲಿ ಹಾಕಬೇಡಿ. ಮತ್ತೆ ಬೇಕಾದರೆ ಗುಲಾಬಿ ಎಲೆ ಹಾಕಿ ಬಾದಾಮಿ ಎಲ್ಲ ಕಟ್ ಮಾಡಿದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿಡಿ. ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, 1 ಲೀಟರ್ ಹಾಲು. ಮತ್ತು ಅದರಲ್ಲಿ ಸ್ವಲ್ಪ ಹಾಲು ತೆಗೆದಿದ್ದೇನೆ, ಅಂದರೆ ಚಪ್ಪೆ ಹಾಲು. ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು 5 ಚಮಚದಷ್ಟು, ಒಂದು 4 ಚಮಚದಷ್ಟು ಕಸ್ಟರ್ಡ್ ಬಾದಾಮ್ ಮಿಲ್ಕ್ ಪೌಡರ್ ತೆಗ್ತಾಯಿದ್ದೇನೆ. ಅದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಆಮೇಲೆ ನೋಡಿ, ಇಲ್ಲಿ ಹಾಲು ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ಆ ಬಾದಾಮ್ ಮಿಲ್ಕ್ ಶೇಕ್ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ತುಂಬ ದಪ್ಪ ಮಾಡಬೇಡಿ, ತುಂಬ ತೆಳು ಮಾಡಬೇಡಿ, ಮೀಡಿಯಮ್ ಆಗಿ ಇಡೀರಿ. ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ನೆಂಟರಿಗೂ ಇಷ್ಟ ಆಗುತ್ತೆ. ಫ್ರಿಜ್ಜಲ್ಲಿ ಇಡಿ. ಸೂಪರ್ ಟೇಸ್ಟಿಯಾದ ಒಂದು ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನಿಮಗೆ. ನೀವು ನೋಡಿರ್ಬೋದು, ರೋಡ್ ಸೈಡಲ್ಲೆಲ್ಲ ಒಂದು ಚಿಕ್ಕ ಶಾಪ್ ಇಡ್ತಾರೆ, ಅದರಲ್ಲಿ ಐಸ್ ಕ್ರೀಮು, ಕುಲ್ಫಿ. ಮತ್ತು ನಾನು ಹಾಕ್ತಿದ್ದೇನೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೇನೆ ಅದಕ್ಕೆ. ಈ ಟೈಮಲ್ಲಿ ನೀವು ಸ್ವಲ್ಪ ರೋಸ್ ವಾಟರ್ ಹಾಕಬೇಕು, ಬಟ್ ನಾನು ರೋಸ್ ವಾಟರ್ ಹಾಕ್ತಾಯಿಲ್ಲ. ಅದರ ಬದಲಿಗೆ ನಾನು ರೋಸ್ ಹಾಕಿದ್ದೇನೆ, ಗುಲಾಬಿ ಎಲೆ. ನೀವು ಈ ಟೈಮಲ್ಲಿ ರೋಸ್ ವಾಟರ್ ಹಾಕ್ಕೊಳ್ಳಿ. ಸೊ ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ನಾನು ಈಗ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ತೀನಿ, ಯಾಕಂದರೆ ಪುನಃ ಅದರಲ್ಲಿ ಸ್ವಲ್ಪ ದಪ್ಪನೇ ಆಗುತ್ತೆ. ತೆಳುವಾಗಿರಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಇಷ್ಟು ದಪ್ಪ ಆದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ ನೀವು ಬಿಸಿ ಮಾಡುವಾಗ ಕಸ್ಟರ್ಡ್ ಪೌಡರ್ ಹಾಕಿದ ನಂತರ ಒಳ್ಳೆ ಚಮಚ ಹಾಕ್ತಾಯಿರಿ, ಇಲ್ಲಾಂದರೆ ಕೆಳಗಡೆ ಹಿಡಿತದೆ ಅದು. ನಮ್ಮ ಬಾದಾಮ್ ಮಿಲ್ಕ್ ಪೌಡರ್ ಹಾಕಿದ ನಂತರ ತುಂಬ ಟೇಸ್ಟಿ ಆಗುತ್ತೆ. ನೀವು ನೋಡಿರ್ಬೋದು ರೋಡ್ ಸೈಡಲ್ಲಿ ಒಂದು ಚಿಕ್ಕ ಶಾಪ್ ಇರುತ್ತೆ. ಸೊ ಅಲ್ಲಿ ಅವರು ನಮಗೆ ಒಂದು ಗ್ಲಾಸಿಗೆ 50 ರೂಪಾಯಿಗೆ ಕೊಡ್ತಾರೆ. ಅವರು ಒಂದು ಕಪ್ ಅದರ ಮೇಲೆ ಸ್ವಲ್ಪ ಒಂದು ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ನೀವು ಬಾದಾಮ್ ಮಿಲ್ಕ್ ಶೇಕ್ ಕುಡಿ ಅಂದರೆ ಅವರು ಕೊಡ್ತಾರೆ ನೋಡಿ, ಅದೇ ಟೇಸ್ಟ್ ನಿಮಗೆ ಸಿಗುತ್ತೆ. ಸೂಪರ್ ಆಗುತ್ತೆ. 50 ರೂಪಾಯಿ ಒಂದು ಗ್ಲಾಸಿಗೆ ಕೊಡಬೇಕಾಗುತ್ತೆ ಅಲ್ಲಿ. ಇಲ್ಲಿ ಇದು ಆ ಥರ ಏನೂ ಇಲ್ಲ. ನೀವು ಅರ್ಧ ಲೀಟರ್ ಹಾಲು ತಂದರೆ 1-2 ಚಮಚ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಟೇಸ್ಟಿಯಾಗಿ ನಿಮಗೆ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನೋಡಿ. ಇಷ್ಟಾದರೆ ಆಯಿತು. ಒಳ್ಳೆ 1-2 ಕುದಿ ಬಂದರೆ ಗ್ಯಾಸನ್ನು ನೀವು ಆಫ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಸೂಪರ್ ಟೇಸ್ಟಿ ಆಗುತ್ತೆ. ಇದನ್ನು ನಾನೀಗ ಚಪ್ಪೆ ಆದ ನಂತರ ಫ್ರಿಜ್ಜಲ್ಲಿ ಇಡ್ತೇನೆ. ಒಂದು 5-6 ಗಂಟೆ ಡೀಪ್ ಫ್ರಿಜ್ಜಲ್ಲೆಲ್ಲ ಕೆಳಗಡೆ ಇಟ್ಕೊಳ್ಳಿ. ಒಳ್ಳೆ ಕೋಲ್ಡ್ ಆಗಲಿ. ಬಿಸಿ ಇರುವಾಗನೂ ಕುಡಿಬೋದು, ಆದರೆ ಕೋಲ್ಡ್ ಇರುವಾಗ ಕುಡಿದೊಂದು ಟೇಸ್ಟಿನೇ ಬೇರೆ. ನಾನಿದು ಫ್ರಿಜ್ಜಲ್ಲಿ ಈಗ ತೆಗಿತೇನೆ, ನೋಡ್ತಾ ಇದ್ದೀರಲ್ಲ. ಫ್ರಿಜ್ಜಿಂದ ತೆಗೆದ ನಂತರ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ನಿಮ್ಮದು ಈ ಸಿಹಿ ಪಾನ್ ಅಂದರೆ ಇದು ಬಚ್ಚಿರೆ ಅಂತ ಹೇಳ್ತಾರೆ. ಬಚ್ಚಿರೆ ತುಳುವಲ್ಲಿ ಹೇಳ್ತಾರೆ ಬಚ್ಚಿರೆ. ಅದು ಎಲೆ ಉಂಟಲ್ಲ, ಬಾಯಿಗೆ ಕೆಂಪಾಗುತ್ತೆ ನಾವು ತಿನ್ನುವಾಗ. ಅದು ನೋಡಿ ಸಿಹಿ ಅದರಲ್ಲಿ ಹಾಕಿ ಕೊಡ್ತಾರೆ, ನೋಡ್ತಾ ಇದ್ದೀರಲ್ವ. ಅದಕ್ಕೆಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದು ನಾನು ತಗೊಂಡು ಬಂದಿದ್ದೇನೆ. ನೀವು ಅದು ಬಿಡದ ಅಂಗಡಿಗೆ ಹೋಗಿ ಕೊಡಿ ಅಂತ ಹೇಳಿದರೆ ಅವರು ಕೊಡ್ತಾರೆ. ಅದು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಅದು ಹಾಕಲಿಲ್ಲದ್ರೂ ಪರವಾಗಿಲ್ಲ. ಸೊ ಅದು ನಾವು ನೋಡಿ ನಮ್ಮದು ಈ ಚಿಕ್ಕ ಶಾಪಲ್ಲಿ ಅವರು ಹಾಕಿ ಕೊಡ್ತಾರೆ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಅದು ನಾನು ಹಾಕಿದ್ದೀನಿ ಅಷ್ಟೇ. ನೋಡಿ ನನಗೆ ಗ್ಲಾಸಿಗೆ ಹಾಕ್ತಾಯಿದ್ದೇನೆ. ಇದು ಬಿಸಿ ಇಲ್ಲ, ಕೋಲ್ಡ್ ಇದೆ. ಅದು ಹೊಗೆ ಹೋಗ್ತಾ ಉಂಟು. ಅದು ಐಸ್ ಹೊಗೆ ಹೋಗ್ತಾ ಇರೋದು, ಬಿಸಿಯಿಂದಲ್ಲ. ಅದು ಪಾನ್ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೇನೋ ಹೇಳ್ತಾರೆ ಗೊತ್ತಿಲ್ಲ, ಗುಡ್ಕನ ಏನಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಸಿಹಿ ಇರುತ್ತೆ. ಸಿಹಿ ಪಾನಿಗೆ ಹಾಕಿ ಕೊಡ್ತಾರೆ ಅವರು. ಸೊ ಅದರೊಳಗಡೆ ಒಂದು ಇರುತ್ತೆ ನೋಡಿ, ಅದು ನಾನು ಅದಕ್ಕೆ ಹಾಕಿದ್ದೇನೆ. ನೀವು ಅದನ್ನು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಆದರೆ ನಮ್ಮ ಈ ಚಿಕ್ಕ ಶಾಪಲ್ಲಿ ಅದೇ ಹಾಕಿ ಕೊಡ್ತಾರೆ. ಈ ಕುಡಿಯುವಾಗ ಬಾದಾಮ್ ಎಲ್ಲ ಬಾಯಿಗೆ ಸಿಗುತ್ತೆ. ಸೂಪರ್ ಟೇಸ್ಟಿಯಾದ ಒಂದು ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಯಿತು. ನಿಮ್ಮ ಮನೆಗೆ ನೆಂಟರು ಬಂದರೆ ಒಂದು ಗ್ಲಾಸ್ ಕೊಟ್ಟರೆ ಅವರು ಪುನಃ ಮತ್ತೊಂದು ಗ್ಲಾಸ್ ಕುಡಿ, ಯಾವ ಥರ ಮಾಡಿದ್ದು ಅಂತ ನಿಮ್ಮ ಹತ್ರನೇ ಕೇಳ್ತಾರೆ ಅವರು. ಅಷ್ಟೊಂದು ರುಚಿ ಆಗುತ್ತೆ. ಅದರ ಮೇಲೆ ನಾನು ಪುನಃ ಬಾದಾಮ್ ಹಾಕ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್